ನಿಮ್ಮ ಜೀವನದಾಗ ನೀವು ಸಾಲ ಮಾಡಿದ್ದೀರಾ? ಸಾಲ ಇದೆ ಸರ್ ನಮ್ಗೆ. ಎಷ್ಟಿದೆ ಅಣ್ಣ ಸಾಲ? 15 ಲಕ್ಷ ಸಾಲ ಇದೆ. 15 ಲಕ್ಷ ಸಾಲ ಇದೆ ನಿಮ್ದು. ಇವಾಗ ಈ ಕ್ಯಾಬ್ ಇಂದ ನೀವು ಒಂದು ತಿಂಗಳಿಗೆ ಎಷ್ಟು ದುಡ್ಡು? 70 ಮಾಡಿದ್ದೀವಿ ಅಷ್ಟೇ. 70,000 ಅಂದ್ರೆ ನಿಮ್ದು ಖರ್ಚು ಒಂದು 40,000 ಹೋಗಿರೋದು. EMI ಇದೆ, ಡೈಲಿ 1,000 ಬೇಕು. ಫ್ಯಾಮಿಲಿದು EMI ಎಷ್ಟಿದೆ ಅಣ್ಣ? ಕಾರ್ ಮೇಲೆ EMI ಇದೆಯಾ? ಹೌದು ಸರ್, 17,000 ಇದೆ. ಯಾಕೆ ಮಾಡಿದ್ರಿ ಅಣ್ಣ ಸಾಲ? ಯಾಕಾಯ್ತು? ಫ್ಯಾಮಿಲಿಗೆ ಮದ್ವೆ ಆಯ್ತು, ಅವಾಗ್ಲೂ ಒಂದು 10 ಲಕ್ಷ ಆಯ್ತು. ಕಾರ್ ತಗೊಳಾಗ್ಲೂ ಮಾಡಿದೀವಿ. ಅಣ್ಣ ಮದ್ವೆ ಮಾಡ್ಕೊಂಡಾಗ ನೀವು 10 ಲಕ್ಷ ಸಾಲ ಮಾಡಿದ್ರ? ಮದ್ವೆಗೋಸ್ಕರನೇ ಸಾಲ ಮಾಡಿದ್ರ? ಪ್ರಕಾರ ಲೈಫ್ ಅಲ್ಲಿ ಏನ್ ತಪ್ಪು ಮಾಡಬಾರ್ದು. ಈಗ ಅರ್ಧಕ್ಕೆ ಏನೋ ಮಾಡ್ಬಿಟ್ಟಿದೀವಿ, ಒಂದು 2 ಲಕ್ಷ ಏನೋ ಬಂಡವಾಳ ಹಾಕಿ ಮಾಡ್ಬಿಟ್ಟಿದೀವಿ, ಅದು ಲಾಸ್ ಆಗ್ತಾ ಇದೆ. ಅದು 2 ಲಕ್ಷ ಸಾಲ ಮಾಡಿದೀವಿ, ಲಾಸ್ ಆಗ್ತಾ ಇದೆ. ಜನ ಏನೋ ಆಡಕತ್ತಾರಲ್ಲ ನಮ್ಮನ್ನ ಅಂದ್ಬಿಟ್ಟು ತಿರ್ಗಾ ಬೇರೆಯವ್ರ ಹತ್ರ ಹೋಗಿ ಸಾಲ ಮಾಡ್ಕೊಂಡು ಬಿಸ್ನೆಸ್ ಆಗದೆ ಇರೋದಕ್ಕೆ ನಾವು ಅಮೌಂಟ್ ಹಾಕೊಂಡು ಹೋಗಿ ಸಾಲನೇ ಆಗೋದು. ಎಷ್ಟು % ಬಡ್ಡಿ ಬಿದ್ದೈತೆ, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು, ಪ್ರತಿಯೊಂದು ನಾವ್ ಯಾರು ತಗೊಂಡು ಒಂದು ಗಾಡಿ ವೆಹಿಕಲ್ ತಗೊಳ್ತೀನಿ ಅಂದ್ಬಿಟ್ಟು ಆ ಮೈಂಡ್ ಅಲ್ಲಿರುತ್ತೆ ಅಷ್ಟೇ ಹೊರತು ಸಾಲ ಮಾಡುವಾಗಂತೂ ಅದು ಬರಲ್ಲ. ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ಸರ್ ನಾನು 2014 ಬಂದಿದ್ದು ಬೆಂಗಳೂರಿಗೆ. ಅವಾಗಿಂದ ಬೆಂಗಳೂರಲ್ಲಿ ಇದ್ದೀರಾ? ಬೆಂಗಳೂರು. ಓಕೆ. ಕ್ಯಾಬ್ ಎಷ್ಟು ವರ್ಷದಿಂದ ಓಡಿಸ್ತಿದ್ದೀರಾ? ಅವಾಗಿಂದನೂ ಕ್ಯಾಬ್ ಓಡಿಸ್ತಿದ್ದೀರಾ? ಓಕೆ ಅಣ್ಣ, ಇವಾಗ ಈ ಕ್ಯಾಬಿಂದ ನೀವು ಒಂದು ತಿಂಗಳಿಗೆ ಎಷ್ಟು ದುಡಿತೀರಾ ಅಣ್ಣ ಸಂಪಾದನೆ? ಸರ್ ಈಗಿನ ಬಿಸ್ನೆಸ್ ಅಲ್ಲಿ ಯಾವ ಸಂಪಾದನೆ ಲೆಕ್ಕನೇ ಆಗ್ತಿಲ್ಲ. ಓಕೆ, ಅಂದ್ರೆ ನೀವ್ ಎಷ್ಟು ದುಡಿತೀರಾ? ನಿಮಗೆ ಎಷ್ಟು ಖರ್ಚು ಬೀಳುತ್ತೆ? ಪೆಟ್ರೋಲ್, CNG ಒಂದು ಪರ್ ಡೇ ಅಲ್ಲಿ ಎಷ್ಟು ದುಡಿತೀವಿ ಅಂದ್ಬಿಟ್ಟು ಇವತ್ತು ಒಂಥರ ಬಿಸ್ನೆಸ್ ಆದ್ರೆ ನಾಳೆ ಒಂಥರ ಬಿಸ್ನೆಸ್ ಆಗಿರ್ತದೆ. ಹೆಂಗೆ ಬಿಸ್ನೆಸ್ ಆದ್ರೂ ಪರ್ ಡೇ 1,100 ರೂಪಾಯಿ ಖರ್ಚಾಗೇ ಆಗುತ್ತೆ. 1,100 ರೂಪಾಯಿ ಗಾಡಿದು CNG, ಪೆಟ್ರೋಲ್, ನಮ್ಮ ಊಟ, 1,100 ರೂಪಾಯಿ ಖರ್ಚಾಗಿರುತ್ತೆ. ಓಕೆ. ಇದುವರೆಗೂ ನೀವು ಅತಿ ಹೆಚ್ಚು ದುಡ್ದಿರೋ ದಿನ ಯಾವುದು, ಎಷ್ಟು? ಹಬ್ಬ ಇರುತ್ತಲ್ಲ ಸರ್, ಅವೆಲ್ಲ ಊರಿಗೆ ಹೋಗಿರ್ತಾರಲ್ಲ, ಕ್ಯಾಬ್ಗಳು ಶಾರ್ಟೇಜ್ ಇದ್ದಾಗ ಅದಾಗೆ ಆಗಿರುತ್ತೆ. ಪ್ರೈಸ್ ಜಾಸ್ತಿ ಕೊಡ್ತಾರೆ. ಓಕೆ. ಎಷ್ಟು ದುಡ್ದಿದ್ರಿ ಅಣ್ಣ ನಿಮ್ಮ ಲೈಫಾಗೆ ಅತಿ ಹೆಚ್ಚು ಒಂದು ದಿನದಲ್ಲಿ? ಅಂದ್ರೆ 5,000 ಗಂಟೆ ಮಾಡಿದ್ದೀವಿ. 5,000 ಒಂದು ದಿನಕ್ಕೆ 5,000 ಗಂಟೆನೂ ಮಾಡಿದ್ದೀರಾ? ಓಕೆ. ಪರ್ ಡೇ ಡೈಲಿ ಆಗಲ್ಲ, ಡೈಲಿ ಆಗಲ್ಲ. ಈಗ 2,000 ಆಗೋದು ಹೆಚ್ಚಾಗೈತೆ ಇವಾಗ. ಓಕೆ. ಯಾಕಣ್ಣ, ಯಾಕೆ ಕಡಿಮೆ ಇವಾಗ ಬಿಸ್ನೆಸ್ ಅಂತ? ಬಿಸ್ನೆಸ್ ಕಡಿಮೆ ಅಂದ್ರೆ ಈಗ ರ್ಯಾಪಿಡೋ ಇದೆಯಲ್ಲ ಸರ್, 2 ವೀಲರ್ ರ್ಯಾಪಿಡೋ ಇದೆ, ಅವರಿಂದನೇ ಎಫೆಕ್ಟ್. ಈಗ ಮಾಮೂಲಿ 3-4 ಆ್ಯಪ್ ಬಂತು. ಫಸ್ಟ್ ಇದ್ದಿದ್ದೆ 2, ಓಲಾ ಇತ್ತು. ಹೌದು. ಈಗ ರ್ಯಾಪಿಡೋ ಬಂದೈತೆ, ನಮ್ಮ ಎದುರು ಬಂದೈತೆ. ಹೌದು. ಈಗ ಎಲ್ಲಾ ಜನಗಳು ಬರೀ ಕಡಿಮೆ ಯಾವ್ದು ತೋರ್ಸುತ್ತೆ ಅದಕ್ಕೆ ಹೋಗ್ತಾರೆ. ಈಗ ನಾರ್ತ್ ಅವ್ರು ಬಂದು ವೆಹಿಕಲ್ ಡ್ರೈವ್ ಮಾಡ್ತಾ ಇದಾರೆ. ಹೌದು. ಈಗ ಅವ್ರು ಬಂದಿದ್ದಕ್ಕೆ ಅವ್ರಿಗೆ ಕಡಿಮೆ ರೇಟ್ ಸಿಕ್ಕಿದ್ರು ಎತ್ಕೊಂಡು ಹೋಗ್ತಾರೆ. ನಾವು ಸ್ವಂತ ಗಾಡಿ ಮಾಡಿಕೊಂಡು ನಾವು ಎಲ್ಲನ್ ಮಾಡಕ್ ಆಗಲ್ಲ. ಓಕೆ, ಗೊತ್ತಾಯ್ತು ಅಣ್ಣ. ಅಣ್ಣ, ಇವಾಗ ನೀವು ಯಾವ್ದ್ರಲ್ಲಿ ಕೆಲಸ ಮಾಡ್ತೀರಾ? ಊಬರಾ, ಓಲಾನಾ, ಯಾವ್ದು? ಊಬರ್. ಓಕೆ. ನೀವು ಏರ್ಪೋರ್ಟ್ ಎಲ್ಲ ಹೊಡಿತೀರಾ? ಏರ್ಪೋರ್ಟ್ ಎಲ್ಲ ಹೊಡಿಯಲ್ಲ. ಓಕೆ. ಯಾಕಂದ್ರೆ ಒಂದಿಷ್ಟು ಮೋಸ ಎಲ್ಲ ಆಗ್ತಿದೆ ಊಬರ್ ಅಲ್ಲಿ, ಕಮಿಷನ್ ಜಾಸ್ತಿ ಜಾಸ್ತಿ ಇದೆ ಸರ್. ಈಗ ಆ ಕಡೆಯಿಂದ 10 ರೂಪಾಯಿ 8 ರೂಪಾಯಿ ಕೊಡ್ತಾರೆ ಕಿಲೋಮೀಟರ್ಗೆ. ಓಕೆ. ಸೊ ಅವನು ಜಾಸ್ತಿ ದುಡ್ಡು ಹೊಡಿತಿದ್ದಾನೆ ಅಂತ ಹೇಳ್ತಿದ್ದಾರೆ ಸರ್. ಈಗಲೂ ನಾರ್ಮಲ್ ಒನ್ ಡೇಗೆ 200 ರೂಪೀಸ್ ಕಟ್ ಮಾಡ್ತಾನೆ 24 ಅವರ್ಸ್. ಓಕೆ. ಅದರಲ್ಲಿ ಎಷ್ಟು ಸಂಪಾದನೆ ಮಾಡಕ್ಕಾಗುತ್ತೆ? ಕಷ್ಟ. ಡೈಲಿ 200 ರೂಪಾಯಿ ಅವ್ರಿಗೆ ಕೊಟ್ಕೊಂಡು. ಹೌದು, ಗೊತ್ತಾಯ್ತು ಅಣ್ಣ. ಅದು ಬಿಟ್ರೆ ಇವಾಗ ಅದೇ ನಿಮ್ದು ಒಂದು ತಿಂಗಳಿಗೆ 3 ತಿಂಗಳು, ಲಾಸ್ಟ್ 3 ತಿಂಗಳು ತಗೊಂಡ್ರೆ ನಿಮ್ ಸಂಪಾದನೆ ಎಷ್ಟು ಒಂದು ತಿಂಗಳಿಗೆ? ನಾನು ಕ್ಯಾಬ್ ಅಲ್ಲಿ ಇರೋರಿಗೆ ಕೇಳಿದೆ, 70-80 ಗಂಟೆನೂ ಮಾಡ್ತಾ ಇದ್ವಿ. ಓಕೆ. ನೀವೆಷ್ಟು ಮಾಡಿದ್ದೀರಾ ಲಾಸ್ಟ್ ತಿಂಗಳು? ಹೋದ್ ಮಂತ್ 70 ಮಾಡಿದ್ದೀವಿ ಅಷ್ಟೇ. 70,000 ಅಷ್ಟೇ. ಓಕೆ. ಅಂದ್ರೆ ನಿಮ್ದು ಖರ್ಚು ಒಂದು 40,000 ಹೋಗಿರೋದು. EMI ಇದೆ, ಡೈಲಿ 1,000 ಬೇಕು. ಫ್ಯಾಮಿಲಿದು EMI ಎಷ್ಟಿದೆ ಅಣ್ಣ? ಕಾರ್ ಮೇಲೆ EMI ಇದೆಯಾ? ಸರ್ 17,000 ಇದೆ. EMI ಇದೆ ಕಾರ್ ಮೇಲೆ 17,000. ಓಕೆ. ಎಷ್ಟು ವರ್ಷದಿಂದ ಕಟ್ತಿದ್ದೀರಾ EMI? ಈಗ 2 ವರ್ಷ ಕಂಪ್ಲೀಟ್ ಆಯ್ತು, ಇನ್ನು 3 ವರ್ಷ ಇದೆ. ಓಕೆ. ಅದು ಬಿಟ್ರೆ ಅಣ್ಣ, ನೀವು ಇವಾಗ ಎಲ್ಲರ ಲೈಫಾಗೂ ಕೆಲವೊಂದಿಷ್ಟು ಕಾರಣಗಳಿಗೆ ಒಂದಿಷ್ಟು ಸಾಲ ಎಲ್ಲ ಮಾಡ್ಕೊಂಡಿರ್ತಾರೆ ಸರ್. ಈಗ ನಮ್ಮ ಪರಿಸ್ಥಿತಿಗೋಸ್ಕರ ಇದೊಂದು ವೆಹಿಕಲ್ ತಗೊಂಡು ನಮ್ಮ ಪರಿಸ್ಥಿತಿ ತೀರಿಸ್ಕೊಳಕ್ ಆಗಲ್ಲ. ಇದೇನಿದ್ರು ಕೆಲಸ ಇಲ್ದೇನೆ ಕೆಲಸ ಮಾಡ್ತೀವಿ, ಪರಿಸ್ಥಿತಿ ಇರಬಾರ್ದು. ಓಕೆ. ಮಾಡ್ಕೊಂಡು ಹೋದ್ರೆ ಅಲ್ಲಿಗೆ ಒಂದು ಲಾಸ್ಟ್ ಅಲ್ಲಿ ಒಂದು ಗಾಡಿ ಉಳ್ಕೊಳ್ಳುತ್ತೆ ಅನ್ನೋದೊಂದು ಬಿಟ್ರೆ, ಈಗ ನಮ್ಮ ಪರಿಸ್ಥಿತಿಯಲ್ಲಿ ಒಂದು ತಗೊಬಂದು ಈ ಗಾಡಿ ಮೇಲೆ ಹಾಕಿದ್ರೆ ಅದು ತೀರಲ್ಲ. ಓಕೆ. ಗೊತ್ತಾಯ್ತು. ಸರಿನಾ? ಈಗ ವೆಹಿಕಲ್ಸ್ ಗಳು ಪ್ರತಿಯೊಬ್ರು ಊರಲ್ಲಿ ಧರ್ಮಸ್ಥಳದ ಸಾಲ 2 ಲಕ್ಷ ಕೊಡ್ತಾರೆ, ವಾರ ಇಷ್ಟು ಕಟ್ಕೊಂಡು ಹೋಗೋಣ ಬಿಡೋಣ ಅಂದ್ಬಿಟ್ಟು ಏನ್ ಮಾಡಿದ್ರೆ ದುಡ್ಡೇ ತಗೊಬಂದು 2 ಲಕ್ಷ 2.5 ಲಕ್ಷ ತಗೊಬಂದು ಹಾಕ್ಬಿಟ್ಟು ಗಾಡಿ ತಗೊಂತಾರೆ. ತಿರ್ಗಾ ಅದನ್ನ ಬಿಡ್ತಾರೆ. ಈಗ ಅದನ್ನ ಕಟ್ಟಕ್ಕೆ ಫ್ಯಾಮಿಲಿ ಮೇಲೆ ಪ್ರೆಷರ್ ಹಾಕ್ತಾರೆ. ಫ್ಯಾಮಿಲಿ ಮೇಲೆ ಪ್ರೆಷರ್ ಹಾಕ್ತಾರೆ. ವೆಹಿಕಲ್ ಗಳು ಜಾಸ್ತಿ ಆಗಿದೆ, ಡ್ಯೂಟಿಗಳಿಲ್ಲ. ಗೊತ್ತಾಯ್ತು. ಏನೋ ಆದಷ್ಟು ಹೆಂಗೋ ನಡೀತಾ ಇದೆ ಅಷ್ಟೇ ಸರ್. ಇದ್ರಲ್ಲಿ ಏನೂ ಉಳ್ಕೊಳ್ಳಲ್ಲ. ಏನೋ EMI ಕಟ್ಟಿ ಒಂದು 5 ವರ್ಷ ಉಳಿಸ್ಕೊಂತೀನಿ ಅಂದ್ರೆ ಓಡಾಡ್ಲಿಕ್ಕೆ ಒಂದು ಗಾಡಿ ಇರುತ್ತೆ, ಅದೊಂದು ಬಿಟ್ರೆ ಇನ್ನೇನು ಆಗಲ್ಲ. ಓಕೆ.
ಸೊ ಅಂದ್ರೆ ಅಣ್ಣ ನಿಮ್ ಪ್ರಕಾರ ಕ್ಯಾಬ್ ಡ್ರೈವಿಂಗ್ ಮಾಡ್ಕೊಂಡೇ ಇರ್ಬೇಕು, ಏನು ಗಳಿಸಕ್ಕಂತೂ ಸಾಧ್ಯ ಇಲ್ಲ. ಏನೂ ಮಾಡಕ್ಕಾಗಲ್ಲ ಸರ್. ಓಕೆ. ಏನಂದ್ರೆ ಕಷ್ಟಪಟ್ಟು ದುಡಿದು ಒಂದ್ ಗಾಡಿ ಮನೆಗೊಂದು ನಾವು 10 ಲಕ್ಷ ಕ್ಯಾಶ್ ಕೊಟ್ಟು ನಾವು ಗಾಡಿ ತಗೊಳಕ್ ಆಗಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಒಂದು. ಎರಡನೇದಂದ್ರೆ ಈಗ ಒಂದು ಸಲ ಕ್ಯಾಬ್ ಡ್ರೈವರ್ ಆದ್ಮೇಲೆ ಅವ್ನಿಗೆ ವೆಹಿಕಲ್ ಬೇಕೇ ಬೇಕು. ಫ್ಯಾಮಿಲಿ ವೆಹಿಕಲ್ ಬೇಕೇ ಬೇಕು. ಕರೆಕ್ಟ್. ಅದೊಂದು ಇದಕ್ಕೆ ಯೂಸ್ ಆಗುತ್ತೆ ಹೊರತು ಇದರಲ್ಲಿ ನಾವು ಸಂಪಾದನೆ ಮಾಡಿ ನಾವು ಬಿಲ್ಡಿಂಗ್ ಕಟ್ತೀವಿ, ನಾವು ಇನ್ನಿಂದೆ ಏನೋ ಒಂದು ಪರ್ಚೇಸ್ ಮಾಡ್ತೀವಿ ಅನ್ನೋದೆಲ್ಲ ಸುಳ್ಳು ಸರ್. ಏನು ಮಾಡಕ್ಕಾಗಲ್ಲ. ಕಷ್ಟ, ಅದು ತುಂಬಾ ಕಷ್ಟ ಅದು. ಓಕೆ. ಏನು ಬರಕ್ಕಾಗಲ್ಲ. ಓಕೆ ಅಣ್ಣ, ಇವಾಗ ನಿಮ್ ಜೀವನದಾಗ ನೀವು ಸಾಲ ಮಾಡಿದ್ದೀರಾ? ಸಾಲ ಇದೆ ಸರ್, ನಮ್ಗೆ 15 ಲಕ್ಷ ಸಾಲ ಇದೆ. ಎಷ್ಟಿದೆ ಅಣ್ಣ ಸಾಲ? 15 ಲಕ್ಷ ಸಾಲ ಇದೆ. 15 ಲಕ್ಷ ಸಾಲ ಇದೆ ನಿಮ್ದು? ಸಾಲ ಇದೆ. ಓಕೆ ಅಣ್ಣ, ಇವಾಗ ಯಾಕೆ ಮಾಡಿದ್ರಿ ಅಣ್ಣ ಸಾಲ? ಯಾಕಾಯ್ತು? ಫ್ಯಾಮಿಲಿ ಬಂತ? ಫ್ಯಾಮಿಲಿಗೆ ಮದ್ವೆ ಆಯ್ತು, ಅವಾಗ್ಲೂ ಒಂದು 10 ಲಕ್ಷ ಆಯ್ತು. ಕಾರ್ ತಗೊಳಾಗ್ಲೂ ಮಾಡಿದೀವಿ. ಅಣ್ಣ ಮದ್ವೆ ಮಾಡ್ಕೊಂಡಾಗ ನೀವು 10 ಲಕ್ಷ ಸಾಲ ಮಾಡಿದ್ರ? ಮದ್ವೆಗೋಸ್ಕರನೇ ಸಾಲ ಮಾಡಿದ್ರ? ಹೌದಾ ಅಣ್ಣ? ಆಕ್ಚುಲಿ ಇವಾಗ ನಾನು ಏನಂತ ಕೇಳಿದ್ದೆ ಅಂದ್ರೆ ಹುಡುಗಿ ಕಡೆಯವ್ರು ಮದ್ವೆ ಮಾಡ್ಕೊಡ್ತಾರೆ ಅಂತಲ್ಲ ಅಣ್ಣ? ನಮ್ಗೆ ಹಂಗಂತಾರೆ ಅಷ್ಟೇ ಅಣ್ಣ. ಅದು ಹೆಂಗ್ ಖರ್ಚಾಗುತ್ತೆ ಹೆಂಗ್ ಬಿಡ್ತದೆ ಅಂತ ಲೆಕ್ಕ ಸಿಗಲ್ಲ. ಸರಿನಾ? ಈಗ ನಾವು ಪ್ರತಿಯೊಂದು ಈಗ ನಮ್ಮ ಹತ್ರ ಇಲ್ಲ ಅಂದ್ರೆ ಪ್ರತಿಯೊಂದನ್ನು ಮಾಡ್ಲೇಬೇಕು. ಏನ್ ಮಾಡಕ್ಕಾಯ್ತದೆ? ಈಗ ಅರ್ಧಕ್ ನಿಲ್ಸ್ಬಿಡಕ್ಕೂ ಆಗಲ್ಲ. ಮಾಡ್ಲೇಬೇಕು. ಹೆಂಗೋ ಒಂದು ಜೀವನ ಆಯ್ತು, ನಡೀತಾ ಇದೆ. ಇದ್ರಲ್ಲಂತೂ ಏನೂ ಸಂಪಾದನೆ ಇಲ್ಲ ಕ್ಯಾಬಲ್ಲಿ. ಸುಮ್ನೆ ಈಗ ಜನಗಳು ಹೇಳದ್ನಲ್ಲ ಸರ್ ನಿಮ್ಗೆ, ಧರ್ಮಸ್ಥಳದ ಸಂಘ ಊರಲ್ಲಿ ಹಳ್ಳಿಗಳಲ್ಲಿ ಅದೊಂದು ಕೊಡ್ತಾರೆ ಅನ್ಬಿಟ್ಟು ಕಾರ್ಪೊರೇಟ್ ಅವರು ತಗೊಂಡು ಅವ್ರ ಫ್ಯಾಮಿಲಿನೂ ಹಾಳು ಮಾಡ್ಕೊಂಡು ಅರ್ಧಕ್ ಬಿಟ್ಬಿಟ್ಟು ಹೋಗ್ತಾರೆ. ಅದ್ ಬಿಟ್ರಿ ಏನು ಯೂಸ್ ಇಲ್ಲ ಸರ್. ಅಂದ್ರೆ ನಿಮ್ ಪ್ರಕಾರ ಧರ್ಮಸ್ಥಳ ಸಂಘದ ಸಾಲ ಈ ತರ ಕೈ ಸಾಲಗಳೆಲ್ಲ ತಗೋಬಾರ್ದು. ಅದೇ ಅಲ್ಲೇ ದುಡ್ಡು ತಪ್ಪು ಮಾಡ್ತಾರೆ. ಅಲ್ಲಿ ತಗೊಂಡು ವೀಕ್ಲಿ ಅಲ್ಲಿ ತಗೊಂಡು ಇಲ್ಲಿ ಬಂದು ನಾವು ದುಡ್ಡು ತೀರಿಸ್ತೀವಿ ಅನ್ಕೊ ಬರ್ತಾರೆ ನೋಡಿ, ಅದಂತೂ ಸುಳ್ಳು. ಅದು ಮತ್ತೆಷ್ಟು ಮೈ ಮೇಲೆ ಬರಕ್ಕೆ ಮೇಲೆ ಬರುತ್ತೆ ಹೊರತು ಅದು ಏನೂ ಪ್ರಾಬ್ಲಮ್. ಯಾಕಂದ್ರೆ EMI ಕಟ್ಟಬೇಕು, ಅಲ್ಲೂ ಕಟ್ಟಬೇಕು, ಗಾಡಿ ಕೆಲಸಗಳು ಬರುತ್ತೆ ಅಲ್ಲಿಗೆ ಮಾಡ್ಬೇಕು, ನಮ್ ಫ್ಯಾಮಿಲಿಗಳು ನೋಡ್ಬೇಕು. ಈಗ ಹೊಸದಾಗಿ ಸಾಲ ಮಾಡಿದ್ರೆ ಅಲ್ಲಿಗೂ ಕಟ್ಕೊಂಡು ಹೋಗ್ಬೇಕಲ್ಲ, ಎಲ್ಲಿ ಬರುತ್ತೆ ಸರ್? ಓಕೆ ಅಣ್ಣ, ಇವಾಗ ನೀವು ನೀವು ಸಾಲ ತಗೊಂಡಿದ್ದೆಷ್ಟು, ನಿಮಗೆ ಬಡ್ಡಿ ಬಿದ್ದಿದ್ದೆಷ್ಟು? ಅದೆಲ್ಲ ಕೌಂಟ್ ಮಾಡಕ್ ಆಗಲ್ಲ. ಅದೆಲ್ಲ ವೀಕ್ಲಿ ಮಂತ್ಲಿ 15 ಡೇಸ್ ಹಿಂಗ್ ಕಟ್ಟಬೇಕು ಅಂತೀವಿ ಅಷ್ಟೇ ಮೈಂಡಿಗೆ ಬರೋದೇ ಹೊರತು ತಗೊಳ್ಳುವಾಗ ಎಲ್ಲಾನು ಕೌಂಟ್ ಮಾಡಕ್ ಆಗಲ್ಲ ಅಣ್ಣ. ಅದು ಒಂದು ತಲೆಯಲ್ಲಿ ಒಂದು ಫಿಕ್ಸ್ ಆಗ್ಬಿಟ್ಟಿರುತ್ತಲ್ಲ. ಈಗ ಅಲ್ಲಿ 2 ಲಕ್ಷ ಬರ್ತಾ ಇದೆ, ಇಷ್ಟೆಲ್ಲ ಇಷ್ಟು ಕಟ್ಟಾಗಿ ಇಷ್ಟು ಬರುತ್ತೆ, ಅಷ್ಟು ಯೋಚನೆ ಮಾಡ್ತೀವಿ ಹೊರತು ಎಷ್ಟು ಪರ್ಸೆಂಟ್ ಬಡ್ಡಿ ಬಿದ್ದೈತೆ, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು, ಪ್ರತಿಯೊಂದು ನಾವ್ ಯಾರು ನಾನೇ ಅಂತಲ್ಲ ಕೇರು ಮಾಡಲ್ಲ. ಅಲ್ಲಿ ಅವ್ನ ಕಾನ್ಸೆಪ್ಟ್ ಏನಿದೆ ಗೊತ್ತಾ, ದುಡ್ಡು ತಗೊಂಡು ಅವ್ನ್ ಗಾಡಿ ವೆಹಿಕಲ್ ತಗೊಳ್ತೀನಿ ಅನ್ಬಿಟ್ಟು ಆ ಮೈಂಡ್ ಅಲ್ಲಿರುತ್ತೆ ಅಷ್ಟೇ ಹೊರತು ಸಾಲ ಮಾಡುವಾಗಂತೂ ಅದ್ ಬರಲ್ಲ. ಸಾಲ ಮಾಡ್ಬೇಕಾದ್ರೆ ಬರಲ್ಲ. ಮುಂದೆ ಏನೋ ಒಂದ್ ನೋಡೋಣ, ಗಾಡಿ ಬರ್ಲಿ ಆಮೇಲೆ ಅಷ್ಟು ಬಿಟ್ರೆ ಇನ್ನೇನು ಮಾಡಲ್ಲ. ಹೌದಣ್ಣ, ಎಲ್ರು ತಪ್ಪು ಮಾಡೋದಿಲ್ಲ ಅಣ್ಣ, ಅಲ್ಲೇ ತಪ್ಪು ಮಾಡೋದು. ಓಕೆ ಅಣ್ಣ, ನಿಮ್ ಪ್ರಕಾರ ಲೈಫಲ್ಲಿ ಏನ್ ತಪ್ಪು ಮಾಡಬಾರ್ದು? ನಿಮ್ ಜೀವನದಲ್ಲಿ ಆಗಿರೋ ತಪ್ಪಿಗೂ ಕಂಪೇರ್ ಮಾಡಿ ನೋಡಿದ್ರೆ ಯಾವ ತರ ಹೇಳೋದು ಅಂದ್ರೆ, ಫ್ಯಾಮಿಲಿ ಮೇಲೆ ಹೇಳಕ್ಕೂ ಆಗಲ್ಲ. ಫ್ಯಾಮಿಲಿ ಅವಾಗಿಂದ ನಾರ್ಮಲ್ ಆಗಿ ಸಾಲಾಗೆಲ್ಲ ಏನು ಇಲ್ಲ ಅನ್ಕೊಂಡ್ಬಂದ್ರೆ ಅಲ್ಲಿಗೆ ಜೀವನ ನಮ್ದು ಹೆಂಗೋ ನಡೀತಾ ಹೋಗ್ತದೆ ಅನ್ಬೋದು. ಫ್ಯಾಮಿಲಿ ಸಾಲ ಐತೆ ಅಂದ್ರೆ ಮುಂದಕ್ಕೆ ನಾವ್ ಏನೇ ಮಾಡಿದ್ರು ಸಾಲ ಮಾಡ್ಬೇಕಾಗುತ್ತೆ. ಕಷ್ಟ ಅಣ್ಣ, ಕಷ್ಟ. ಸಾಲ ಮಾಡ್ಬೇಕು ನಿಜವಾಗ್ಲೂ ಅಣ್ಣ, ಗೊತ್ತಾಯ್ತು. ಸುಮ್ನೆ ಈಗ ಸರ್ ನೀವು ಕೇಳ್ತೀರಿ ಅಂತ ಹೇಳ್ತೀನಿ ಅಂತ, ಈಗ ಆಟೋದವ್ರು ಕೇಳ್ತೀರಾ, ನಮ್ಮನ್ ಕೇಳ್ತೀರಾ, ಹೌದು. ಅವ್ರು ಕೇಳ್ದಾಗೆಲ್ಲ ಅವ್ರ ಕಷ್ಟನೇ ಕಷ್ಟ ಅದು ನಾವು ಹೋಗಿ ತಗೊಳಕೊಳ್ಳೋದಷ್ಟೇ ಕಷ್ಟಕ್ಕೆ. ಹೌದಣ್ಣ, ಹೌದು. ನಾವ್ ಹೋಗಿ ತಗೊಳಕೊಂಡದಕ್ಕೆ ತಾನೇ ಕಷ್ಟ ಬರೋದು. ಈಗ ನಮ್ ಆದಷ್ಟು ಇದ್ದಷ್ಟ್ರಲ್ಲಿ ನಮ್ ಪಾಡಿಗೆ ನಾವ್ ಇದ್ಬಿಟ್ಟಿದ್ರೆ ಸಾಲನೇ ಆಗ್ತಿರ್ಲಿಲ್ಲ. ಕರೆಕ್ಟ್. ಸೊ ನಾವು ಇನ್ನೊಂದ್ ಏನೋ ಮಾಡೋಣ ಅಂತ ಹೋಗ್ಬಿಟ್ಟು ಅಷ್ಟೇ ಸರ್, ಅಲ್ಲಿ ಏನೋ ಮಾಡೋಣ ಅಂತ ಹೋಗ್ತಿವಿ, ಅದು ಪ್ಲಸ್ ಪಾಯಿಂಟ್ ಅಲ್ಲಿ ಆಗ್ಲಿಲ್ಲ ಅಂದಾಗ ಸಾಲನೇ ಅದು. ಈಗ ಅದನ್ನ ನಾವು ಜನಗಳು ಆಡ್ಕೊಂತಾರೆ ಬಿಡ್ತಾರೆ ಅನ್ಕೊಂಡು ನಾವು ನೋಡ್ತೀವಲ್ಲ, ಅದು ಎರಡನೇ ತಪ್ಪು. ಓಕೆ, ಗೊತ್ತಾಯ್ತು. ಈಗ ಅರ್ಧಕ್ಕೆ ಏನೋ ಮಾಡ್ಬಿಟ್ಟಿದೀವಿ, ಒಂದ್ 2 ಲಕ್ಷ ಏನೋ ಬಂಡವಾಳ ಹಾಕಿ ಮಾಡ್ಬಿಟ್ಟಿದೀವಿ, ಅದ್ ಲಾಸ್ ಆಗ್ತಾ ಇದೆ. ಅದು 2 ಲಕ್ಷ ಸಾಲ ಮಾಡಿದೀವಿ, ಲಾಸ್ ಆಗ್ತಾ ಇದೆ. ಜನ ಏನೋ ಆಡ್ಕತ್ತಾರಲ್ಲ ನಮ್ನ ಅನ್ಬಿಟ್ಟು ತಿರ್ಗಾ ಬೇರೆಯವ್ರ ಹತ್ರ ಹೋಗಿ ಸಾಲ ಮಾಡ್ಕೊಂಡು ಬಿಸ್ನೆಸ್ ಆಗದೆ ಇರೋದಕ್ಕೆ ನಾವು ಅಮೌಂಟ್ ಹಾಕೊಂಡು ಹೋಗ್ತೇವೆ, ಸಾಲನೇ ಆಗೋದು. ಪ್ಯೂರ್ ಲಾಜಿಕ್ ಅಣ್ಣ, ಇದು ನಿಜವಾಗ್ಲೂ ಲಾಜಿಕೇ ಇದು. ಇಲ್ಲೇ ಎಲ್ಲರೂ ಅತಿ ಹೆಚ್ಚು ತಪ್ಪು ಮಾಡೋದು. ಓಕೆ ಅಣ್ಣ, ಅದು ಬಿಟ್ರೆ ಅಣ್ಣ ನಾವು ಈಗ